ಎಪಿಯವರು ಪಾಠ ಮಾಡೋದಕ್ಕೆ ಊರು ಹೊರಗಡೆಗೆ ಮನೆ ಬಿಟ್ಬಿಟ್ಟು ಆಫೀಸ್ ಫ್ಯಾಕ್ಟ್ರಿ ಬಿಟ್ಬಿಟ್ಟು ಹೊರಗಡೆ ಬರೋದಕ್ಕೆ ಕಾರಣಕರ್ತರಾದವರು ಇವರೇ. ಮನೇಲಿ ಸುಮ್ಮನೆ ಕುತ್ಕೊಂಡಿದ್ದೆ, ಟೆಲಿಕಾಮ್ ಇಂದ ರಿಟೈರ್ ಆಗಿ. ಅದ ನಂತರ ಏನಾಯ್ತು ಅಂದ್ರೆ ಫೋನ್ ಮಾಡ್ಬಿಟ್ಟು ಹೇಳಿದ್ರು, ಹೊಸಕೋಟೆನಲ್ಲಿ ಈ ತರ ಇದೆ, ಹೋಗ್ಬಿಟ್ಟು ಇಂಗ್ಲಿಷ್ ಹೇಳ್ಕೊಡಿ ನೀವು ಅಂತ. ಆಯ್ತು ಅಂತ ಹೇಳ್ಬಿಟ್ಟು ಹೋದೆ. ಹೋಗಿ 2 ತಿಂಗಳು ಪಾಠ ಮಾಡಿದ್ಮೇಲೆ ಆಮೇಲೆ ದುಡ್ಡು ಕಳ್ಸಿದ್ರು. ಅವ್ರು ನಾನು ನೋಡಿರ್ಲಿಲ್ಲ, ಬರೀ ಫೋನಲ್ಲಿ ಮಾತಾಡಿದ್ದೆ. ದುಡ್ಡು ಕಳಿಸ್ತಾ ಇದ್ರು, ನಾನು ಪಾಠ ಮಾಡ್ತಾ ಇದ್ದೆ. ಇಲ್ಲಿಂದ ಆರಂಭ ಆಯ್ತು ನಂದು ಪಾಠ ಮಾಡೋದು. R&D ಎಲ್ಲ ಬಿಟ್ಬಿಟ್ವಿ, ಟೆಲಿಕಾಮ್ ಎಲ್ಲ ಬಿಟ್ಬಿಟ್ವಿ. ಕೊನೆಗೆ ಲಾಸ್ಟಿಗೆ ಪಬ್ಲಿಕ್ ಅವ್ರ ಮುಂದ್ಗಡೆ ಬಂದು ನಿಂತ್ಕೊಂಡು ಮಾತಾಡೋದನ್ನ ಕಲ್ತ್ಕೊಂಡು ಇಂಗ್ಲಿಷ್ ಮಾತಾಡ್ತಾ ಇದ್ದೆ. ಹಳ್ಳಿಗಳಲ್ಲಿ ಹೋದಾಗ ಅವ್ರಿಗೆ ಅರ್ಥ ಆಗ್ತಾ ಇರ್ಲಿಲ್ಲ. ಗೌರ್ಮೆಂಟ್ ಕಾಲೇಜ್ಗೆ ಹೋಗ್ತಾ ಇದ್ದೆ ಆಲ್ ಓವರ್ ಕರ್ನಾಟಕ. ಆದ್ರೆ ಅಲ್ಲಿ ಅವ್ರಿಗೆ ಕನ್ನಡ ಬೇಕಾಗಿತ್ತು. ಕಷ್ಟಪಟ್ಟು ಕನ್ನಡದಲ್ಲಿ ಮಾತಾಡೋದು ಕಲ್ತ್ಕೊಂಡ್ವಿ. ಮಾತೃಭಾಷೆ ಕನ್ನಡ ಆದ್ರೂ ನಾವು ಕನ್ನಡದಲ್ಲಿ ಮಾತಾಡೋದು ಕಷ್ಟ ಆಗುತ್ತೆ ಎಲ್ಲರ ಮುಂದೆ ನಿಂತ್ಕೊಂಡಾಗ. ಈಗ 8,000 ಮಕ್ಕಳಿಗೆ ಇಂಗ್ಲಿಷ್ ಹೇಳ್ಕೊಡೋದಕ್ಕೆ, ಕಮ್ಯುನಿಕೇಶನ್ ಇಂಗ್ಲಿಷ್ ಹೇಳ್ಕೊಡೋದಕ್ಕೆ ಕಾರಣಕರ್ತರಾದವರು ನಮ್ಮ JP ಸರ್, ನಾಗಮ್ಮ ಫೌಂಡೇಶನ್. ಸೊ ಅಲ್ಲಿಂದ ಮುಂದುವರೆದಿದ್ದು ಇವಾಗ ಕೊನೆಗೆ ಹಳ್ಳಿಗೆ ಹೋಗ್ಬಿಟ್ಟು SLC ಮಕ್ಕಳಿಗೆ 4 ಗಂಟೆಗಳಲ್ಲಿ ಇಂಗ್ಲಿಷ್ ಪರೀಕ್ಷೆಯನ್ನ ಪಾಸ್ ಆಗಿ ಅಂತ ಹೇಳ್ಕೊಡ್ತಾ ಇದ್ದೀನಿ ಕಳೆದ 8 ವರ್ಷದಿಂದ. ಈ 8 ವರ್ಷದಲ್ಲಿ ನನ್ನ ಚಾಲೆಂಜ್ ಏನಪ್ಪಾ ಅಂದ್ರೆ, ಒಂದು ವೇಳೆ ನಾವು 4 ಗಂಟೆಗಳ ವರ್ಕ್ಶಾಪ್ ಮಾಡಿದ್ಮೇಲೆ ನೀವು ಫೇಲ್ ಆದ್ರೆ 1,000 ರೂಪಾಯಿ ನಿಮ್ಗೆ ಕೊಡ್ತೀವಿ ಅಂತ. 8 ವರ್ಷದಿಂದ ಯಾರು ಬಂದು ತಗೊಂಡಿಲ್ಲ 1,000. ಎಲ್ಲರೂ ಇಂಗ್ಲಿಷಲ್ಲಿ ಪಾಸ್ ಆಗಿದ್ದಾರೆ, ಬೇರೆ ವಿಷಯಗಳಲ್ಲಿ ಫೇಲ್ ಆಗಿರ್ಬೋದು. ಸೊ ಹೀಗೆ ಆರಂಭವಾಗಿದ್ದು ಇವತ್ತು ನಾಗಮ್ಮ ಫೌಂಡೇಶನ್ ಇಂದ ನನಗೆ ಸಿಕ್ಕಿರೋ ಒಂದು ಒಳ್ಳೆ ಅವಕಾಶ ಏನಂದ್ರೆ, 24 ಗಂಟೆಗಳಲ್ಲಿ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಿರಿ ಅಂತ ಹೇಳಿ ಹಳ್ಳಿಗೆ ಹೋಗಿ ಮಾಡಿ ಅದನ್ನ ಒಂದು ಪುಸ್ತಕವನ್ನು ಬರೆದ್ಬಿಟ್ಟು ಇವರ ಆಶೀರ್ವಾದ ತಗೊಳಕ್ಕೆ ಅಂತ ಇವತ್ತು ಬಂದಿರೋದು. ಧನ್ಯವಾದ.